ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲಿಕ್ಕೆ ಹೋಗ್ತಾರೆ. ಶರಣರ ತಂದೆ ತಾಯಿ ಆದಯ್ಯ ಸಂಗಮ್ಮ ನಿಜವಾಗ್ಲೂ ಹಡ್ದಿರ್ತಕ್ಕಂಥ ತಾಯಿ ಮಲ್ಕಣ್ಣನ ಸತಿಯಾಗಿರ್ತಕ್ಕಂಥ ಸಂಗಮ. ಆದ್ರೆ ತಾಯಿಯಾಗಿ ತಂದೆಯಾಗಿ ಶರಣರನ್ನ ವರಪ್ರಸಾದವಾಗಿ ಪಡೆದುಕೊಂಡಿರ್ತಕ್ಕಂಥವರು ಮಡಿಯಮ್ಮ ಮತ್ತು ಆದಣ್ಣ. ಇವು ಶರಣರ ಮದುವೆ ಮಾಡಲಿಕ್ಕೆ ಬಹಳ ಖುಷಿಯಿಂದ ನಿಲ್ತಾರೆ. ಆಗ ಗುರು ಮರಣಾರಾಧ್ಯರ ಮೊರೆ ಹೊಕ್ಕಾಗ ಗುರುಗಳು ಶರಣನಿಗೆ ಹೇಳ್ತಾರೆ, ಹರನ ಸಹಿತಲಿ ಮೇರು ಸುರರಂ ವರ ಪುರಾತನ ಪುಂಗವರೆಲ್ಲಂ ಶರಣಗಣ ಪ್ರಮಥರೆಲ್ಲರೂ ಸಹ ಸತಿಯ ಪಡೆದರು ಶರಣನೇ. ಧರೆಯ ಗತಿಯನ್ನು ಹಿರಿದು ಸಾಧಿಸಿ ಚಿರಮ ಮೆಣಿಪ ಸತ್ಕೀರ್ತಿ ಪಡೆದರು. ಧರೆಗೆ ಉತ್ತಮ ಗ್ರಹ ಧರ್ಮವು ತಿಳಿದು ಬಾಳಿದು. ಶರಣ ಸ್ವತಃ ಪರಮಾತ್ಮನೇ ಗೃಹಸ್ಥಾಶ್ರಮ. ಅದು ಅಲ್ಲದೇನೆ ಈ ಧರ್ಮವನ್ನ ಪುನರುಜ್ಜೀವಕರಾಗಿ ಬೆಳೆಸಿರ್ತಕ್ಕಂಥ ಬಸವಾದಿ ಪ್ರಮಥ ಶರಣಗಣಗಳೆಲ್ಲರೂ ಕೂಡ ಗೃಹಸ್ಥಾಶ್ರಮಗಳು ಅಲ್ಲಮ. ಅನೇಕ ಜನ ಶರಣರೆಲ್ಲರೂ ಕೂಡ ಗೃಹಸ್ಥಾಶ್ರಮದಲ್ಲಿ ಬಾಳಿ ಬದುಕಿರ್ತಕ್ಕಂಥವ್ರು. ಅಮ್ಮ ಆ ಕಡೆ ಹೋಗಿ ಬಂದ್ಬಿಟ್ಟಣ, ನಾನು ಬರ್ತೇನೆ. ಸುಮ್ಮನೆ ಕುಂತ್ ನೋಡಿದ್ರೆ ಮಜಾ ಇರಂಗ, ಈ ಕಡೆ ಇದೆ. ಆಗ ಅರಳಗುಂಡಿಗೆಯ ಪೂರ್ವದಲ್ಲಿರ್ತಕ್ಕಂಥ ಮಾಸಾಳ ಅನ್ನುವಂಥ ಊರು. ಆ ಮಾಸಾಳ ಊರಿನಲ್ಲಿ ಭಾವಿ ಶಾಂತಲಿಂಗಪ್ಪ ಅನ್ನುವಂಥ ಒಬ್ಬ ವೀರಶೈವ, ಆತ ತುಂಬಾ ಸಂಸ್ಕಾರವಂತ, ಗುರುಲಿಂಗ ಜಂಗಮದಲ್ಲಿ ಭಕ್ತಿಯನ್ನು ಇರಿಸಿರ್ತಕ್ಕಂಥವನು, ಸದಾ ಮೈಮುರಿದು ಭೂತಾಯಿಯಲ್ಲಿ ದುಡಿದು ಸಂಪಾದನೆ ಮಾಡ್ತಾ ಇರ್ತಕ್ಕಂಥವನು. ಆತನ ಮನೆಯಲ್ಲಿ ಎಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಇತ್ತು. ಆ ಮನೆತನದೊಂದಿಗೆ ಕಲಿಕೇರಿಯ ಮರುಳಾರಾಧ್ಯ ಶಿವಾಚಾರ್ಯರ ಸಂಪರ್ಕ ಇತ್ತು. ಹೀಗಾಗಿ ಮರುಳಾರಾಧ್ಯರು ಅರಳಗುಂಡಿಗೆಗೆ ಬಂದು ಶರಣರ ತಂದೆ ತಾಯಿಗಳಿಗೆ ಹೇಳಿ ಸವಾರಿ ಗಾಡಿ ಕಟ್ಟಿ, ಅವಾಗೆಲ್ಲ ಕಾರ್ ಇದ್ದಿದ್ದಿಲ್ಲ, ಜೀಪ್ ಇದ್ದಿದ್ದಿಲ್ಲ, ಗಾಡಿ ಕಟ್ಕೊಂಡು ಹಾದಿ ಬುದ್ಧಿ ಕಟ್ಕೊಂಡು ಊರ್ ಬಿಟ್ಟಿವಿ ಅಂದ್ರ ಬಾನ, ಸಜ್ಜಿ ರೊಟ್ಟಿ, ಕಾರ್ಯಾಳ ಹಿಂಡಿ ಕಟ್ಕೊಂಡು ಯಾರ್ದರ ಒಂದು ಮಟ್ಟಿ ಬಾರಿ ತಂದ್ರ ಅಲ್ಲಿ ಹೋಗಿ ಕುಂತು ಪ್ರಸಾದ್ ಮಾಡಿ, ಮತ್ತ ಅವ್ರು ಪ್ರಸಾದ್ ಮಾಡಾಕ ಯಾರ ಬಂದ್ರು ಅಂದ್ರ ಅವ್ರನ್ನು ಕರ್ಕೊಂಡು ಊಟ ಮಾಡ್ತಿದ್ರು. ಈಗೆಲ್ಲ ಒಂದು ಊಟಕ್ಕೆ 80 ರೂಪಾಯಿ ಅದ, ಹಂಗೆ ಕರೆಯಕ್ ಹೋಗುದಿಲ್ಲ. ಅಂತಹ ತುಟ್ಟಿ ಕಾಲದೊಳಗೆ ನಾವು ಅದೀವಿ. ಯಾರಿಗಾದ್ರೂ ಒಂದು ಭಿಕ್ಷಾ ನೀಡಬೇಕಾದ್ರೂ ಅವನಿಂದ ನಮಗೇನ್ ಲಾಭ ಅದ ಅಂತ ತೂಗಿ ತೂಗಿ ನೋಡ್ತಾ ಇರ್ತಕ್ಕಂಥ ಯಾಂತ್ರಿಕ ಯುಗದಲ್ಲಿ ನಾವು ಬಾಳ್ತಾ ಇದ್ದೇವೆ. ಆದಾಗ್ಯೂ ಕೂಡ ದಿನಮಾನಗಳು ಬೇರೆ ಆಗಿರಬಹುದು, ಆದ್ರೆ ಜನರ ಮನಸ್ಸು ಇನ್ನೂ ಪವಿತ್ರವಾಗಿದೆ. ಈ ಭಾರತ ಭೂಮಿಯಲ್ಲಿ ಇವತ್ತು ದಾನ, ಧರ್ಮ, ಗುರು, ಲಿಂಗ, ಜಂಗಮ ಈ ಎಲ್ಲ ಸಂಸ್ಕಾರಗಳು ನಡೀತವೆ. ತಾಳಿಕೋಟೆ ಅಂತೂ ಸಂಸ್ಕಾರದ ಮೇರು ಶಿಖರ. ಬಹುಶಃ ಅನೇಕ ಊರುಗಳಲ್ಲಿ ಮಠಮಾನ್ಯಗಳು ಅದಾವು, ಆದ್ರ ಅವೆಲ್ಲ ಮಠ ಅನ್ನುವಂಗಿಲ್ಲ, ಆಕ್ಟಿವ್ ಇಲ್ಲ. ಆದ್ರೆ ತಾಳಿಕೋಟೆಯಲ್ಲಿ ಕಾಸ್ಗತರ ಮಠಕ್ಕೆ ಪಾದ ಇಟ್ರೆ, ಕಾಲ್ ಹಾಕಿದ್ರೆ ಅಲ್ಲಿ ಕಾಸ್ಗತರ ದರ್ಶನದೊಂದಿಗೆ ಅಲ್ಲಿ ಸಂಗೀತ ನಮ್ ಕಿವಿಗೆ ಬೀಳ್ತದೆ.
ನಾನು ನಿನ್ನೆ ಹೇಳ್ತಾ ಇದ್ದೆ, ಯಾವುದನ್ನು ಮಠ ಅಂತ ಕರಿಬೇಕು ಅಂತ ಹೇಳಿದ್ರೆ ಕೇವಲ ಒಂದು ಘಟ ಇದ್ರೆ ಮಠ ಅಲ್ಲ, ಸ್ವಾಮಿ ಇದ್ರೆ ಮಠ ಅಲ್ಲ. ಆ ಮಠದ ಮೂಲಕ ಸಾಮಾಜಿಕ ಸೇವೆಗಳು ನಡೀಬೇಕು. ಅಲ್ಲಿ ಮಕ್ಕಳು ಇರ್ಬೇಕು, ಅಲ್ಲಿ ಶಿಕ್ಷಣ ಇರ್ಬೇಕು, ಅಲ್ಲಿ ಸಾಹಿತ್ಯ ಇರ್ಬೇಕು, ಅಲ್ಲಿ ಸಂಗೀತ ಇರ್ಬೇಕು, ಅಲ್ಲಿ ಸಂಸ್ಕಾರ ಇರ್ಬೇಕು, ಅಲ್ಲಿ ಸಮಾಜಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಸಂಗತಿಗಳಿರ್ಬೇಕು. ಅಂದ್ರ ಅದನ್ನ ಮಠ ಮಠ ಅಂತ ಕರಿಬೇಕು. ಹೀಗೆ ಮಾಸಾಳದ ಭಾವಿ ಶಾಂತಲಿಂಗಪ್ಪನ ಮನೆಗೆ ಗಾಡಿ ತಗೊಂಡು ಶರಣರು ಅಂದ್ರ ಶರಣ ಬಸಪ್ಪನವ್ರಲ್ಲ, ಅವ್ರ ತಂದೆ ಆಗಿರ್ತಕ್ಕಂಥ ಆದಪ್ಪನವ್ರು. ಅವಾಗೆಲ್ಲ ಕನ್ಯಾ ನೋಡಕ್ ಹುಡುಗನ್ ಕರ್ಕೊಂಡು ಹೋಗ್ತಿದ್ದಿಲ್ಲ. ಈಗ ಹಂಗಿಲ್ಲ, ಹುಡುಗನ್ನ ನೋಡಕ್ ಹುಡುಗಿಯರು ಬರಾಕತ್ತಾರೆ. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹುಡುಗ ಹುಡುಗಿನ ನೋಡಾಕ ಕಾರ್ ತಗೊಂಡ್ ಮನಿಗ್ ಹೋಗ್ಬೇಕಾಗಿಲ್ಲ. ಅಲ್ಲೇ ಬೆಂಗಳೂರಿನೊಳಗೆ ಕಾಫಿ ಡೇದಾಗ ಅವ್ರವ್ರು ಮಾತಾಡಿ ಎಸ್ ಅಂದ್ಮೇಲೆ ನಾವು ಬಂತ ನೋಡಕ್ ಹೋಗ್ಬೇಕು. ಲಗ್ನಕ್ಕ ಮಾತುಕತೆ ಆಡಾಕ ಅಣ್ತಂದರ್ನೆಲ್ಲ ಕರೆದಿರ್ತಾರ. ನಾವು ಸ್ವಾಮಿಗಳು ಏನ್ ಯಾದಿ ಬರಿಬೇಕಂತ ಯಾದಿ ತಗೊಂಡಿರ್ತೀವಿ. ಏನಿಲ್ರಿ ಸ್ವಾಮಿಗಳು ಎಲ್ಲಾ ಮುಗಿದ್ ಬಿಟ್ಟ, ಸುಮ್ಮ ಯಾದಿ ಪೂಜೆ ಮಾಡ್ರಿ ಅಂತ ಹೇಳ್ತಾರ. ಅದ್ರಾಗ ಒಬ್ಬ ಯಾವ್ರ ಅಡ್ಮುಟ್ಟಿದ್ದವ್ ಮತ್ತೆ ನಮ್ಮನ್ನೇ ಕರೆದಿರಿ, ಇಲ್ಲಿ ಕೆಲಸ ಇಲ್ಲ ನಮಗ ಅಂದ್ರ ಏಯ್ ಸುಮ್ ಕುಂದಿರ್ತೆ ಎದ್ದೋಕಿಯಾನು ಅಂತ ಕಾಲ. ಅವಾಗ ಯಾರಾದ್ರೂ ಅಣ್ಣ ತಮ್ಮ ಕಲ್ಯಾಣ ಕಾರ್ಯಕ್ರಮದೊಳಗೆ ಬರುವುದಿಲ್ಲ ಅಂದ್ರ ಮನೆ ಮಂದಿ ಹೋಗಿ ಅವನ ಕಾಲ್ ಹಿಡ್ಕೊಂಡು ಬಂದು ಕರ್ಕೊಂಡು ಬರ್ತಿದ್ರು. ಇವತ್ತು ಒಬ್ಬರ ಅನಿವಾರ್ಯತೆ ಇನ್ನೊಬ್ರಿಗೆ ಇಲ್ಲ ಅನ್ನುವಂತ ಕಾಲಘಟ್ಟದೊಳಗೆ ನಾವು ಬಂದು ನಿಂತಿದ್ದೀವಿ. ಯಾವಾಗ ಭಾವಿ ಶಾಂತಲಿಂಗನ ಮನೆ ಮುಂದ ಗುರುಗಳು ಗಾಡಿ ಇಳಿದ್ರು, ಅವಗೂ ಗೊತ್ತಿಲ್ಲ ಗುರುಗಳು ಬರ್ತಾರ ಇಲ್ಲ ಅಂತ. ಯಾಕ್ರಿ ಮೆಸೇಜ್ ಮಾಡಿ ಹೋಗ್ಬೇಕಿಲ್ಲ, ಇನ್ಸ್ಟಾಗ್ರಾಮ್ನಾಗ ಹಾಕಿ ಹೋಗ್ಬೇಕಿಲ್ಲ, ವಾಟ್ಸಪ್ನಾಗ ಹೇಳಿ ಹೋಗ್ಬೇಕಿಲ್ಲ, ಇದ್ದು ಅನ್ರಿ ಅವು ಇರ್ಲಿಲ್ಲ. ಗುರುಗಳು ಬಂದ್ರು, ಸವಾರಿ ತಟ್ಟಿಯಿಂದ ಕಾಶಾಂಬರ ತೊಟ್ಟಿರ್ತಕ್ಕಂತಹ ಗುರುಗಳು ಇಳಿದಾಗ ಶಾಂತಲಿಂಗ ಓಡೋಡಿ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಬಡವನ ಮನೆಗೆ ಭಾಗ್ಯ ಬಂದಂಗಾತು, ಗುರುನಾಥ ನೀವು ದಯಮಾಡಿಸಿದಿರಿ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿ ಮನೆ ಮುಂದೆ ಮಣೆ ಇಟ್ಟು ತುಂಬಿದ ಕೊಡ ತಂದು ಗುರುಗಳ ಪಾದಕ್ಕ ನೀರು ಹಾಕಿ ಪಾದಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ಗುರುಗಳನ್ನು ಮನೆಯಲ್ಲಿ ಕರ್ಕೊಂಡು ಹೋಗಿ, ಗುರುವೇ ತಮ್ಮ ಪೂಜೆಗೆ ಯಾವಾಗ ವ್ಯವಸ್ಥೆ ಆಗ್ಬೇಕು ಅಂತ ಕೇಳಿದ್ರು. ನಾವೇನಾರ ಒಬ್ರು ಕಾರ್ ಎಳೆದು ಗುರುಗಳು ಮನ್ಯಾಗ ಬಂದ್ರು ಅಂದ್ರ, ಬಟ್ ಗುರುಗಳು ಕೆಟ್ಟಿವಿ, ಇವತ್ತ ಭಕ್ತರು ಕೆಟ್ಟ. ಏನ್ ಎಣ್ಣೆ ಇಡಾಕ್ ಬಂದಾನಪ್ಪ ಇವ, ಎಷ್ಟು ಲಕ್ಷ ಪಟ್ಟಿ ಕೇಳಾಕ್ ಬಂದಾನೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಗುರುಗಳ ನೀವೆಲ್ಲ ಬಂದ್ರಿ, ಮತ್ತ ಯಜಮಾನ್ರ ಊರಾಗಿಲ್ರಿ, ನಾವು ಅರ್ಜೆಂಟ್ ಹೋಗ್ಬೇಕಾಗಿತ್ರಿ, ಹೇಳಿ ಕೇಳಿ ಬರ್ಬೇಕಾಗಿತ್ತಿಲ್ಲ ನೀವು ಅಂತ ಕೇಳುವಂತ ಕಾಲಘಟ್ಟದೊಳಗ ನಾವಿದ್ದೀವಿ. ಅವಾಗ ಗುರುಗಳು ಹೇಳಿದ್ರು, ನಾವೊಂದು ಕೆಲಸ ಇಟ್ಕೊಂಡು ನಿನ್ ಬಲ್ಲಿ ಬಂದೀವಪ್ಪ, ನೀನು ಒಲ್ಲೆ ಅನ್ನೋದಿಲ್ಲ ಅಂದ್ರ ನಾವು ನಿನ್ನ ಮಾತನ್ನು ಕೇಳ್ತೀವಿ, ನಮ್ ಪಾದ ಪೂಜೆ ಮಾಡಿಸ್ಕೊಳ್ತೀವಿ. ಗುರುವೇ, ತನುವು ನಿನ್ನದು ಮನವು ನಿನ್ನದು, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿಯೋ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಪೊಗಳುವ ಕುನ್ನಿಗಳನ್ನೇ ನಿಂಬೆ ರಾಮನಾಥ. ಹಿಂಗೆ ಏನಾರ ನೀವು ಗುರುಗಳು ಎದುರಿಗೆ ಈಗ ಹೇಳಿದ್ರಿ ಅಂದ್ರ, ನಿಮ್ ಮನಿಗ್ ಬಂದಿರತಕ್ಕಂತಹ ಗುರುಗಳು ಎದುರಿಗೆ, ಗುರುಗಳ ನಮಗನ್ನೋದು ಏನದ್ರಿ, ಎಲ್ಲಾ ನಿಮ್ದಾರಿ. ಅದಕ್ಕ ಕೊಪ್ಪಳದಾರ ಹೇಳ್ತಾರ, ಒಂದು ಬಾಂಡ್ ತರ್ತೀವಿ ಬರ್ದು ಕೊಡ್ತೀರಿ ಮನಿ ನಮಗ. ಹೌದಾ ಏನಾರ ಸುಮ್ಮೇನೋ ಮಾತಿಗೆ ಅನ್ನಂಗಂದ್ರ ಪೂರಾ ಗಂಟ ಬಿದ್ದಲ್ಲ ನೀನು ಅನ್ನುವಂತ ಕಾಲಘಟ್ಟದೊಳಗೆ ನಾವಿದ್ದೀವಿ. ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಳ್ಳುವಾತ ಭಕ್ತನಲ್ಲ ಅನ್ನುವಂತ ಪರಂಪರೆ ಈ ಭೂಮಿ ಮೇಲೆ ಎಲ್ಲಾದ್ರೂ ಇದ್ರ ಅದು ಕನ್ನಡದ ಬಸವಾದಿ ಪ್ರಮತರು, ಘನಮಠೇಶ್ವರರು ನಲಿದಿರ್ತಕ್ಕಂಥ ಈ ನೆಲದ ಸೌಭಾಗ್ಯ ಅಂತ ತಿಳ್ಕೊಂಡು ನಾವೆಲ್ಲ ಚಪ್ಪಾಳೆ ತಟ್ಟುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನ ನಾವು ವೈಭವೀಕರಿಸಿಕೊಳ್ಬೇಕು. ಆಗ ಮರುಳಾರಾಧ್ಯ ಕೇಳಿದ್ರು, ಶಾಂತಲಿಂಗ, ನಿನ್ನ ಮಗಳು ಮಾದೇವಿ ಎದ್ದಾಳಲ್ಲ, ಅವಳು ಶಾಲೆ ಕಲ್ತಿದ್ದಾಳೆ, ಅವಳನ್ನ ನನ್ನ ಭಕ್ತನಾಗಿರ್ತಕ್ಕಂಥ ನನ್ನ ಶಿಷ್ಯನಾಗಿರ್ತಕ್ಕಂಥ ಅರಳಗುಂಡಿಗೆಯ ಶರಣಬಸವನಿಗೆ ನೀನು ಧಾರೆ ಎರೆದು ಕೊಡಬೇಕು ಅಂದಾಗ, ಗುರುವೇ ನಿನ್ನ ಮಾತನ್ನ ಮೀರ್ಲಿಕ್ಕಾಗುತ್ತೆ,
ನೋಡಿ, ಆ ಕಾಲಘಟ್ಟದಲ್ಲಿಯೂ ಕೂಡ ಕಲಿತಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಅಪಾರವಾಗಿರ್ತಕ್ಕಂಥ ಬೆಲೆ ಇದೆ. ಒಬ್ಬ ಹೆಣ್ಮಗಳು SSLC ಪಾಸ್ ಆಗಿದ್ದ, ಮನ್ಯಾಗ ಅವ್ರವ್ವ ಒಬ್ಬನೇ ತಮ್ಮ, 64 ಎಕರೆ ಜಮೀನ, ಆದ್ರೆ ತಮ್ಮ ಸಾಲಿ ಕಲ್ತಿದ್ದಿಲ್ಲ. ಇನ್ನ ಈ ಹುಡುಗಿ ಬಾಳ ಕಲಿತನ ಬಿಟ್ನಿಂದ್ರ ನಮ್ ತಮ್ಮಗ್ ಯಾರು ಹೆಣ್ಣು ಕೊಡಂಗ. ಈಗ ನಾವು ಹೆಂಗದೀವಿ ಅಂದ್ರ 64 ಎಕರೆದೊಳಗ 600 ಚೀಲ ಜ್ವಾಳ ಬೆಳೆದು 500-600 ಮಂದಿ ಹೊಟ್ಟಿಗೆ ಅನ್ನ ಹಾಕಿದ್ರು ಬೇಕಾಗಿ